ಹಾಯ್ ಫ್ರೆಂಡ್ಸ್, ಇದು ಡೋರಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಒಂದು ಡೋರಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ, ತಿರುಗಿಸ್ಕೋಬೇಕು. ಮತ್ತು ಇದರಲ್ಲಿ ಉಳಿದಿರೋ ಪೀಸ್ ತೊಗೊಂಡಿದ್ದೀನಿ ಡೋರಿಗೆ. ಇಲ್ಲಿ ಕೆಳಗಡೆ ಫ್ರಿಲ್ ಬರಬೇಕು. ನಾನು ಇರೋದ್ರಲ್ಲಿ ಅಡ್ಜಸ್ಟ್ ಮಾಡೋಣ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಈಗ ಈ ರೀತಿ ಇದೆ ಇದು ಪೀಸು. ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಬೇಕು, ಯಾಕೆಂದರೆ ಇನ್ನು ಬೇರೆ ಪೀಸ್ ಇಲ್ಲ. ಸ್ವಲ್ಪ ಡಿಸೈನ್ಗೆಲ್ಲ ಆಗೋಯ್ತು. ಇದು ಹಂಗೂ ಇದು ಬೇರೆ ಪೀಸ್ ತೊಗೊಂಡಿದ್ದೀನಿ, ಸ್ವಲ್ಪ ಮ್ಯಾಚ್ ಆಗುತ್ತೆ ಅಂತ. ಇದು ಫ್ರಿಲ್ ಕೊಡೋಕ್ಕೆ ಇದು ಮಾಮೂಲಿ ಈ ರೀತಿ ಫೋಲ್ಡ್ ಮಾಡಿ ಈ ರೀತಿ ಇಟ್ಕೋಬೇಕು. ಈ ರೀತಿ ಇಟ್ಕೊಂಡು ಇದನ್ನ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ಈ ರೀತಿ ಇಷ್ಟು. ಇದು ಹೆಂಗಿದ್ರೆ ಬಟ್ಟೆ ನಮಗೆ ಕ್ರಾಸಲ್ಲೇ ಇತ್ತು, ಹಾಗೆ ಇರಲಿ ಅದನ್ನೇ ತೊಗೊಂಡೆ. ಇವಾಗ ಇದರಲ್ಲಿ ಬಂದ್ಬಿಟ್ಟು ಇಷ್ಟು ಉದ್ದ ಬೇಡ ನಮಗೆ, ಹಿಂಗೆ ಕ್ರಾಸಾಗಿ ತೊಗೊಳ್ಳೋಣ. ಈ ಥರ ಚೆನ್ನಾಗಿ ಗೊತ್ತಲ್ಲ. ಈಗ ಇಷ್ಟು ಇಲ್ಲಿಂದ ನಾವು ಫ್ರಿಲ್ ಕೊಡಬೇಕು. ಫ್ರಿಲ್ ಕೊಡೋಕ್ಕೆ ಮುಂಚೆ ಇದು ತೋರಿಸ್ತೀನಿ. ಬಟ್ಟೆ ಸ್ವಲ್ಪ ಅದೇ ಸಾಕಾಗಿಲ್ಲ ಅಂತ ತೊಗೊಂಡಿದ್ದೀನಿ. ಇಷ್ಟು ದೊಡ್ಡದು ಬೇಡ ನಮಗೆ. ಇದರಲ್ಲಿ ನಮಗೆ 1 ಇಂಚ್ ಆದರೆ ಸಾಕು. ನಮಗೆ 1 ಇಂಚು ಬಂದರೆ ಸಾಕು. ಇದು ಫಸ್ಟು ಸ್ಟಿಚ್ ಹಾಕೋತೀನಿ. ಇದು ಒಂಥರ ಫ್ರಿಲ್ ಡಿಸೈನು, ತುಂಬ ಚೆನ್ನಾಗಿರುತ್ತೆ ಡೋರಿಗೆ. ಇದರಲ್ಲಿ ನಾನು ತುಂಬ ಡಿಸೈನ್ಸ್ ಮಾಡಿದ್ದೀನಿ, ಅದರಲ್ಲಿ ಇದು ಒಂದು ಡಿಸೈನು ಡೋರಿ ಡಿಸೈನ್ಸಲ್ಲಿ. ನನ್ನ ಚಾನಲಲ್ಲಿ ಇನ್ನೂ ಒಂದು ಡಿಸೈನ್ ಮಾಡಿ ಹಾಕಿದ್ದೀನಿ, ಬೇಕು ಅಂದರೆ ಚೆಕ್ ಮಾಡಿ. ಡೋರಿ ಡಿಸೈನ್ ಬೇಕಂದರೆ ಈ ರೀತಿ ಒಂದು ಲೆವೆಲ್ ಕಟ್ ಮಾಡ್ಕೊಳ್ಳಿ. ಈ ಬಟ್ಟೆ ಜಾಸ್ತಿ ಇದ್ದರೆ ಸ್ವಲ್ಪ ತೆಗೆದುಬಿಡಿ. ಓಕೆನಾ? ಇದು ನಮಗೆ 1 ಇಂಚ್ ಬಂದರೆ ಸಾಕು, ಜಾಸ್ತಿ ಬೇಡ ನೋಡಿ. 1 ಇಂಚ್ ಇದೆ, ಇದು 3/4 ಇಂಚ್ ಹೋಗುತ್ತೆ, ಸ್ಟಿಚಿಂಗ್ ಬರುತ್ತೆ, ಸಾಕು 1 ಇಂಚು. ಇವಾಗ ಇದು ಫ್ರಿಲ್ ಕೊಡಬೇಕು. ಈ ಥರ ಇಟ್ಕೊಂಡು ಈ ಥರ ಒಂದು ಸೂಜಿ ತಗೊಳ್ಳಿ. ಸುಮ್ಮನೆ ಫ್ರಿಲ್ಲು ನೀಟಾಗಿ ಹಿಂಗೆ ಕೊಡಿ. ಅದು ಹೇಗಿರುತ್ತೆ ಹಾಗೆಯೇ ಸ್ಟೆಪ್ ಬೈ ಸ್ಟೆಪ್ ಕೊಟ್ಕೊಂಡು ಹೋಗೋದು ಅಷ್ಟೇ. ಆಮೇಲೆ ಫ್ರಿಲ್ ಡಿಸೈನ್ ಮಾಡ್ತೀವಲ್ಲ, ಸೇಮ್ ಹಾಗೆಯೇ ಒಂದಾದ್ಮೇಲೆ ಒಂದು ಕೊಡಿ. ಓಕೆನಾ? ಒಂದೇ ಲೆವೆಲ್ಗೆ ಬರಬೇಕು. ಈ ರೀತಿ ಚೆನ್ನಾಗಿರುತ್ತೆ. ಹೀಗೆ ಉದ್ದಕ್ಕೂ ಕ್ಲಿಯರ್ ಮಾಡೋಣ. ಯಾವುದಕ್ಕೆ ಎಷ್ಟು ಬೇಕು ಅಷ್ಟು ತೊಗೊಂಡು, ಬೇಕು ಅಂದರೆ 2ಕ್ಕೂ ಆಗ್ಬೋದು, ಇಲ್ಲಾಂದರೆ 1ಕ್ಕೂ ಆಗ್ಬೋದು, ಅಡ್ಜಸ್ಟ್ ಮಾಡ್ಕೋಬೇಕು. ಒಟ್ಟಲ್ಲಿ ನಾನು ಇಲ್ಲಿ ಹತ್ತತ್ರನೇ ಕೊಡ್ತಾಯಿದ್ದೀನಿ. ಒಟ್ಟಲ್ಲಿ ಒಂದೇ ಲೆವೆಲ್ ಕಾಣೋ ಥರ ಕೊಡಿ ಅಷ್ಟೇ, ಏನಿಲ್ಲ. ನೀಟಾಗಿ ಈ ರೀತಿ ಫ್ರೆಂಡ್ಸ್, ಈ ರೀತಿ ಒಂದೇ ಲೆವೆಲ್ ಬರೋ ಥರ ರೆಡಿ ಮಾಡ್ಕೋಬೇಕು. ತೋರಿಸ್ತೀನಿ. ಇದು 2 ಸಾಕಾಗುತ್ತಾ ನೋಡೋಣ. ಸಾಕಾಗುತ್ತೆ ಫ್ರೆಂಡ್ಸ್, ಒಂದೇ ಸಾಕು, ಇನ್ನೊಂದೇನು ಬೇಡ. ಇದು ಸೀದಾ ಇಟ್ಕೊಳ್ಳೋಣ. ಈ ಬಟ್ಟೆ ಸೀದಾ ಇಟ್ಕೊಂಡು ಇದನ್ನು ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಇದು ಬೇಕು ಅಂದರೆ ತೆಗೆದುಬಿಡ್ಬೋದು, ಇಲ್ಲಾಂದ್ರೆ ಇರಲಿ ಬಿಡಿ, ಇಷ್ಟು ಇದ್ದರೆ ಸಾಕು. ಈ ರೀತಿ ಇಟ್ಕೊಂಡು ಒಂದು ಸ್ಟಿಚ್ ಹಾಕ್ಕೊಳ್ಳೋಣ. ಈ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳೋಣ. ಇಲ್ಲಿ ಫ್ರಿಲ್ ಕೊಡೋಕ್ಕೆ ಹಿಂಸೆ ಆಗುತ್ತೆ ಅಂತಲೇ ನಾನು ಫಸ್ಟೇ ಫ್ರಿಲ್ ಕೊಟ್ಬಿಟ್ಟೆ. ನೋಡಿ ಫ್ರೆಂಡ್ಸ್, ಈ ಥರ ಸೂಜಿ ತೊಗೊಂಡು ಸೂಜಿಗೆ ದಾರ ಹಾಕಿ ಈ ಥರ ಹಾಕಿ ಎಳ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ಆಲ್ರೆಡಿ ನಾನು ಇದ್ರ ಬಗ್ಗೆ ವಿಡಿಯೋ ತೋರಿಸ್ತಾನೆ ಇರ್ತೀನಿ ನೋಡಿ. ಇಲ್ಲಿಗೆ ಒಂದು ಈ ಥರ ನಾಟ್ ಹಾಕ್ಕೊಂಡು ಹಿಂಗೆ ಹಾಕ್ಕೊಳ್ಳೋದ್ರಿಂದ ಈಸಿಯಾಗಿ ಎಳ್ಕೊಬೋದು ಅಂತ ಅಷ್ಟೇ. ಈ ಥರ ಎಲೆಗಳು ಬಂದು ತೆಗೆದ್ಬಿಟ್ಟು ನೀಟಾಗಿ ಎಳ್ಕೊಳ್ಳಿ. ಅಂದರೆ ದಪ್ಪ ಇದ್ದರೆ ಬೇಗ ಬಂದ್ಬಿಡುತ್ತೆ. ಈ ಸಣ್ಣಗೆ ಹೊಲಿತೀವಲ್ಲ, ಆವಾಗ ಸ್ವಲ್ಪ ಕಷ್ಟ ನೋಡಿ. ಈ ರೀತಿ ತುದಿಲಿ ಗಂಟಾಗಬಾರ್ದು, ಆ ಥರ ನೋಡ್ಕೊಂಡು ಹೇಳ್ಕೊಡಿ ನೋಡಿ, ಈಸಿಯಾಗಿ ಬರುತ್ತೆ. ಓಕೆನಾ? ಜಾಸ್ತಿ ಸಣ್ಣ ಬೇಕು ಅಂದರೆ ಸ್ವಲ್ಪ ಎಳಿಬೇಕು. ಒಂದು ಮೀಡಿಯಮ್ ಆಗಿದ್ದರೆ ಏನು ತೊಂದರೆ ಆಗೋಲ್ಲ. ಸಖತ್ ಸಣ್ಣ ಬೇಕು ಅಂದರೆ ಸ್ವಲ್ಪ ಕಷ್ಟಪಡಬೇಕಾಗುತ್ತೆ. ಇಲ್ಲಿ ಎಳ್ದಿರ್ತೀವಲ್ಲ, ಇದು ಇಟ್ಕೊಂಡು ಇಲ್ಲಿಂದ ಹೇಳ್ಕೊಳ್ಳಿ. ಯಾಕಂದರೆ ಕಟ್ಟಾಗಬಾರ್ದು ದಾರ ಅಂತ ಅಷ್ಟೇ. ಇಲ್ಲಿ ಕಟ್ಟಾಗ್ಬಿಟ್ರೆ ಇನ್ನು ತೆಗಿಯೋಕ್ಕಾಗಲ್ಲ. ಈ ರೀತಿ ಆಮೇಲೆ ಹಿಂಗೆ ಎಳ್ಕೊಂಡು ಇಲ್ಲಿ ಇಟ್ಕೊಳ್ಳಿ. ಇಲ್ಲಿ ಒಳಗೆ ಹೋಗ್ತಾ ಇರುತ್ತಲ್ಲ, ಆ ದಾರ ನೀರು ಇಟ್ಕೊಂಡು ಹಿಂಗೆ ಎಳ್ಕೊಳ್ಳಿ. ಆವಾಗ ನಮಗೆ ಗ್ರಿಪ್ ಸಿಗುತ್ತೆ. ಮತ್ತೆ ಇವಾಗ ಹಿಂಗೆ ಎಳ್ಕೊಂಡು, ಇವಾಗ ಇದನ್ನು ಈಚೆ ಎಳ್ಕೊಂಬಿಟ್ರೆ ಏನು ತೊಂದರೆ ಇಲ್ಲ. ಈಚೆ ಬಂದುಬಿಟ್ರೆ ದಾರ, ಇವಾಗ ಇದನ್ನು ನೀಟಾಗಿ ಹಿಂಗೆ ಇಲ್ಲಿ ಮತ್ತೆ ಫೋಲ್ಡ್ ಮಾಡಿಕೊಂಡು ಎಳ್ಕೊಬೋದು. ಓಕೆನಾ? ಈಸಿಯಾಗಿ ಬಂದ್ಬಿಡುತ್ತೆ.
ಬಂದು ಸುಮ್ಮನೆ ಒಂದು ನಾಟ್ ಹಾಕ್ಕೊಂಡ್ರೆ ಸಾಕು ನೋಡಿ ಇಷ್ಟೇ. ಈಗ ಮತ್ತೆ ಇಲ್ಲಿ ತುದಿಲಿ ಗಂಟಾಗ್ಬಿಡುತ್ತೆ, ನಿಧಾನಕ್ಕೆ ಎಳ್ಕೊಡು, ಅವಾಗ ಏನೂ ಆಗೋಲ್ಲ, ಬರುತ್ತೆ. ಬರೋಲ್ಲ ಅಂತಾರೆ, ಆದರೆ ಸ್ವಲ್ಪ ಟ್ರಿಕ್ ಉಪಯೋಗಿಸಿದ್ರೆ ಬರುತ್ತೆ ನೋಡಿ ಇಷ್ಟೇ. ಹಿಂಗೆ ಎಳ್ಕೊಬೇಕು, ಉದ್ದ ಇದೆಯಲ್ಲ ಅದಕ್ಕೆ ಸ್ವಲ್ಪ ಹಿಂಗೆ ಎಳ್ಕೊಂಡು ಇದು ಮಾಡ್ಕೊ ಅಷ್ಟೇ ನೋಡಿ ಫ್ರೆಂಡ್ಸ್. ಹೀಗೆ ತಿರುಗಿಸ್ಕೊಂಡಾದ್ಮೇಲೆ ಇಲ್ಲಿ ಸ್ಟಿಚ್ ಮಾಡ್ಕೋಬೇಕಂತಿದ್ದೀವಿ. ಮಾಮೂಲಿ ನಾವು ಡೋರಿಯಾಗಿ ಸ್ಟಿಚ್ ಮಾಡ್ತೀವೋ ಹಾಗೆ ಇದು ತೊಗೊಂಡು ಹಿಂಗೆ ಫೋಲ್ಡ್ ಮಾಡಿ ಈ ರೀತಿ ಇಟ್ಕೊಂಡು ಆಯಿತು ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಡೋರಿ ಥರ, ಫ್ಲವರ್ ಥರ ಚೆನ್ನಾಗಿ ಬಂದಿದ್ದಲ್ಲ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್. ಈ ರೀತಿ ರೆಡಿಯಾಗಿದೆ ಡೋರಿ. ನಾನು ಆಲ್ರೆಡಿ ಇನ್ನೂ ಒಂದು ಡಿಸೈನ್ ಹಾಕಿದ್ದೀನಿ, ಚೆಕ್ ಮಾಡಿ, ಚೆನ್ನಾಗಿದೆ ಡೋರಿಗಳ ಡಿಸೈನು. ಇದು ಚೆನ್ನಾಗಿದೆ ನೋಡಿ, ಇದು ಒಂಥರ ಡಿಸೈನು ತುಂಬ ಚೆನ್ನಾಗಿದೆ. ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್, ಹೇಗೆ ಅಂತ ಕಮೆಂಟ್